ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಮುಧೋಳ. ಇತಿಹಾಸವೇ ನಿತ್ತೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾವಿ ಭೈರವಿ ರಣಗಲ್ಲು. ರಾಮ್ಜಿ ಘೋರ್ಪಡೆಯವರಿಗೆ 51ರ ಸಂಭ್ರಮ. ಆಧ್ಯಾತ್ಮಿಕ ಚಿಂತಕ, ಸಮಾಜ ಸೇವಕ, ಇತರರ ಏಳಿಗೆ ಬಯಸುವ ಜೀವ ಅಂದ್ರೆ ರಾಮ್ಜಿ ಘೋರ್ಪಡೆ. ನಗು ಮೊಗದಿಂದ ಎಲ್ಲರನ್ನ ಸೆಳೆಯುವ ವ್ಯಕ್ತಿ, ಶಿಸ್ತುಬದ್ಧ ವ್ಯಕ್ತಿತ್ವ, ರನ್ನನಾಡಿನ ಹೆಮ್ಮೆಯ ಮಗ ರಾಮ್ಜಿ ಅವರಿಗೆ ಈಗ 51ರ ಸಂಭ್ರಮ. ರಾಮ್ಜಿ ಅವರ 51ನೇ ವರ್ಷದ ಹುಟ್ಟು ಹಬ್ಬವು ಮಾದರಿ ಕಾರ್ಯಕ್ರಮವಾಗಿ ಮೂಡಿಬಂತು. ಅನೇಕ ಹಿರಿಯರು, ನಾಡಿನ ಮಹಾಸ್ವಾಮಿಗಳು, ರಾಮ್ಜಿಯವರ ಸ್ನೇಹಿತರ ಬಳಗ, ಮುಧೋಳದ ನಾಗರಿಕರ ಮಹಾ ಸಂಗಮವಾಗಿತ್ತು. ಆರಂಭದಲ್ಲಿ ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಸೊಗಸಾಗಿ ನಡೆಯಿತು. ಪ್ರೇಕ್ಷಕರಿಗೆ ಗಾಯನದ ಮೂಲಕ ಮುದ ನೀಡಿದ್ರು. ಸಾವಿರಾರು ಜನರು ಸಂಗೀತ ಕಾರ್ಯಕ್ರಮಕ್ಕೆ ಮನಸೋತ್ರು. ರಾಮ್ಜಿ ಅವರ ಹುಟ್ಟುಹಬ್ಬವನ್ನ ಮತ್ತಷ್ಟು ವಿಶೇಷಗೊಳಿಸಲು ಸಾವಯವ ಕೃಷಿ ಗೋಷ್ಠಿ ಹಾಗೂ ಆಧ್ಯಾತ್ಮಿಕ ಚಿಂತನೆ ಹಮ್ಮಿಕೊಂಡಿದ್ರು. ಕನೇರಿ ಮಠದ ಶ್ರೀಗಳನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಅನೇಕ ಭಕ್ತರು ಶ್ರೀಗಳ ಆಶೀರ್ವಾದ ಪಡೆದ್ರು. ಎಲ್ಲ ಮಹಾಸ್ವಾಮೀಜಿಗಳು, ಆಧ್ಯಾತ್ಮಿಕ ಚಿಂತಕರಿಗೆ ಸನ್ಮಾನಿಸಲಾಯಿತು. ಬಳಿಕ ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ಆಧ್ಯಾತ್ಮಿಕ ಚಿಂತಕ ಶ್ರೀಧರ್ ಹಬಳೆ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದ್ರು. ಅವರ ಸ್ನೇಹಿತರು ಸಂತಸ ಹಂಚಿಕೊಂಡ್ರು. ನೆಚ್ಚಿನ ಬಾಲ್ಯ ಗೆಳೆಯನಾದಂತಹ ರಾಮ್ಜಿ ಘೋರ್ಪಡೆಯವರು ತಮ್ಮ ಒಂದು 51ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ಈ ಮುಧೋಳದ ನಮ್ಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಸೇರಿ ಗೆಳೆಯರ ಬಳಗದವರು ಸಹಯೋಗದೊಂದಿಗೆ ಏರ್ಪಡಿಸಿದ್ದೀವಿ. ಪತಂಜಲಿಯವರು SSLC 90ರ ಗೆಳೆಯರ ಬಳಗ ಹಾಗೂ ಅವರ ಸಂತ ನಿರಂಕಾರಿ ಒಂದು ಸಹಯೋಗದೊಂದಿಗೆ ಎಲ್ಲರೂ ಏರ್ಪಡಿಸಲಾಗಿತ್ತು. ಇದರ ನಿಮಿತ್ತವಾಗಿ ಬೆಳಿಗ್ಗೆ ರಕ್ತದಾನ ಶಿಬಿರ ಹಾಗೂ ಬಂಜೆತನ ನಿವಾರಣಾ ಒಂದು ಶಿಬಿರವನ್ನು ಹಾಗೂ ಅದೇ ರೀತಿ ಸಾಯಂಕಾಲ ಸಂಗೀತ ಸಂಜೆ ಕಾರ್ಯಕ್ರಮ ಇವೆಲ್ಲವನ್ನು ಏರ್ಪಡಿಸಲಾಗಿತ್ತು. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಬಳಿಕ ವಿರಕ್ತ ಮಠ ಗವಿಮಠದ ಬಸವಲಿಂಗ ಮಹಾಸ್ವಾಮಿಗಳು, ಶಿರೋಳದ ಶಂಕರಾರೂಢ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ರು. ಸಮಾಜಮುಖಿ ಕಾರ್ಯಗಳನ್ನ ಕೊಂಡಾಡಿದ್ರು. ಗೆಳೆಯರ ಬಳಗದಲ್ಲಿ ಸಂತಸ ಮನೆ ಮಾಡಿತ್ತು. ಆತ್ಮೀಯ ಗೆಳೆಯ ಬಾಲ ಸ್ನೇಹಿತ ರಾಮ್ಜಿ ಘೋರ್ಪಡೆ ಅವರ ಹುಟ್ಟುಹಬ್ಬನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಯಾಕಂದ್ರೆ ಎಲ್ಲರೂ ಬರ್ತ್ಡೇನ ಆಚರಣೆ ಮಾಡ್ತಾರೆ, ಆದರೆ ನಮ್ಮ SLC ಗೆಳೆಯರ ಬಳಗ ಹಾಗೂ ನಮ್ಮ ಸಹೋದರಿಯರು ಇಷ್ಟು ನಾವು ಎಲ್ಲ ಕಾರ್ಯಕ್ರಮ ನಮ್ಮ ಮುಧೋಳದಾಗ ಎಂಥ ಕಾರ್ಯಕ್ರಮ ಮಾಡಿದ್ರು ಇಂಥ ಕಾರ್ಯಕ್ರಮನ ಯಾರೂ ನೆನೆಸ್ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಕಾಡು ಸಿದ್ದೇಶ್ವರ ಕರ್ಕೊಂಬರ್ಬೇಕು ಅನ್ನೋದು ಮೊದಲಿಂದ ನಮ್ಮ ಗೆಳೆಯರ ಬಳಗ ಒಂದು ಕಾನ್ಸೆಪ್ಟ್ ಇತ್ತು. ನಮ್ಮ ರಾಮ್ಜಿ ಘೋರ್ಪಡೆ ಅವರ ಬರ್ತ್ಡೇ ಅತಿ ವಿಜೃಂಭಣೆಯಿಂದ ಮಾಡಬೇಕು, ಅತಿ ಆಧ್ಯಾತ್ಮಿಕವಾಗಿ. ಮತ್ತು ನಾವು ಹೆಚ್ಚಾಗಿ ಕೃಷಿಕರು ಇರೋದರಿಂದ ಸಾವಯವ ಕೃಷಿ ಚಿಂತನೆ ಕಾರ್ಯಕ್ರಮ ಹಾಗೂ ಆಧ್ಯಾತ್ಮಿಕ ಚಿಂತನೆ ಇವೆರಡು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕಂತ ಮಾಡಿದ್ದೀವಿ. ಅದರ ಪ್ರಕಾರ ನಮ್ಮ ಕನ್ನೇರು ಶ್ರೀಗಳು ಬಂದರು, ಶಿರೋಳ್ ಶ್ರೀಗಳು ಬಂದರು, ಮುಧೋಳ ಶ್ರೀಗಳು ಬಂದರು, ಹೊಸಪೇಟೆ ಶ್ರೀಗಳು ಬಂದರು. ಈ ಕಾರ್ಯಕ್ರಮನ ನೋಡಿದ್ರೆ ನೀವು ಕಣ್ತುಂಬ ನೋಡಿದ್ರಿ, ಬಂದಕ್ಕಂಥ ಜನಗಳನ್ನು ಹರಿಸುವಾದ್ರೆ ನಮ್ಮ ಬಾಲ್ಯದ ಗೆಳೆಯ ರಾಮ್ ಅವರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸಿದ್ದೇವೆ. ಅವರು ಆಧ್ಯಾತ್ಮಿಕ ಜೀವನಕ್ಕೆ ಬಂದು ರಾಮ್ಜಿ ಅವರಾಗಿದ್ದಾರೆ. ಅವರಿಂದ ನಾವೆಲ್ಲ ಭಾಳ ಕಲಿದೈತಿ. ಅವ್ರು ವರ್ಷ 100 ವರ್ಷ ಹಿಂಗೆ ವಿಜೃಂಭಣೆಯಿಂದ ಆಚರಿಸ್ಲಿ ಅಂತ ಹೇಳಿ ನಾವೆಲ್ಲ ಸ್ನೇಹಿತರು ಅವರನ್ನು ಆಶೀರ್ವದಿಸುತ್ತೇವೆ.
ನಾಡಿನ ಮಹಾಸ್ವಾಮಿಗಳೆಲ್ಲರೂ ರಾಮ್ಜಿ ದಂಪತಿಗಳು ಹಾಗೂ ರಾಮ್ಜಿಯವರ ಮಾತೋಶ್ರೀಯವರನ್ನು ಶಾಲು ಹಾರ ಹಾಕಿ ಪುಷ್ಪ ಮಳೆಗೈದು ಸನ್ಮಾನಿಸಿ ಹಾರೈಸಿದ್ರು, ಆಶೀರ್ವದಿಸಿದ್ರು. ಸಾವಯವ ಕೃಷಿಗೋಷ್ಠಿ ಬಗ್ಗೆ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಅದ್ಭುತವಾಗಿ ಮಾತನಾಡಿದ್ರು. ನಮ್ಮ ಹೊಲದಾಗ ಅವ ತನ್ನ ಜೀವನವನ್ನು ಚಂದಾಗಿ ಕಟ್ಕೊಂಡ, ಯೋಗ ಮಾಡಿಕೊಂಡು ಗೆಳೆಯರ ಬಳಗ ಮಾಡಿಕೊಂಡು ಎಲ್ಲರೂ ಗೆಳೆಯರಿಗೆಲ್ಲ ನಮ್ಮ ವಯಸ್ಸಿನವರು ಅದಾರ. ಮ್ಯಾಟ್ರಿಕ್ ನೀವೆಲ್ಲ ಗೆಳೆಯರು ಮ್ಯಾಟ್ರಿಕ್ವರೆಗೆ ಗೆಳೆಯರ ಅಮ್ಮಗಳು ಅದ ಸಂಬಂಧಿ ಸಾಲ ಒಂದೇ ವಯಸ್ಸಿನ ಬಂದೈತಿ. ಹಿಂಗೆ ಮಾಡುವ ಗೆಳೆಯರ ಬಳಗ ಅಂದ್ರೆ ರಾಮ್ಜಿ ಅವರ 1990ರ ಬ್ಯಾಚ್ನ SSLC ಗೆಳೆಯರ ಬಳಗದಿಂದ ಬೆಳಿಗ್ಗೆ ಬಂಜೆತನ ನಿವಾರಣಾ ಶಿಬಿರ, ರಕ್ತದಾನ ಶಿಬಿರವೂ ನಡೆದಿತ್ತು. ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಸ್ನೇಹಿತರು, ಊರಿನ ಹಿರಿಯರು ಎಲ್ಲರೂ ಸೇರಿ ರಾಮ್ಜಿ ಅವರಿಗೆ ಸನ್ಮಾನಿಸಿ ಶುಭ ಕೋರಿದ್ರು. ಮಾದರಿ ಕಾರ್ಯಕ್ರಮಕ್ಕೆ ಮುಧೋಳ ಸಾಕ್ಷಿಯಾಯಿತು. ಟಿವಿ ನ್ಯೂಸ್ ಮುಧೋಳ. ಮುಧೋಳ ಜನತೆಗೊಂದು ಸಿಹಿ ಸುದ್ದಿ. ನಿಮ್ಮ ನಗರಕ್ಕೆ ಬಂದಿದೆ A to Z ಬಿಗ್ ಬಜಾರ್. ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಇಲ್ಲಿದೆ. ಕೇವಲ 130 ರೂಪಾಯಿಗೆ ಯಾವುದೇ ವಸ್ತುಗಳನ್ನ ಖರೀದಿಸಿ. ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಗಿಫ್ಟ್ ಐಟಮ್ಸ್, ಮನೆಗೆ ಬೇಕಾದ ಬಾಂಡೆ ಸಾಮಾನುಗಳು, ಮಕ್ಕಳ ಶಾಲಾ ಪರಿಕರಗಳು, ಸೌಂದರ್ಯ ವರ್ಧಕಗಳು, ಟೂಲ್ ಕಿಟ್, ವಾಟರ್ ಬಾಟಲ್ಸ್, ಮಹಿಳೆಯರ ಪರ್ಸ್, ಹ್ಯಾಂಡ್ ಬ್ಯಾಗ್ಗಳು, ಬೆಡ್ಶೀಟ್, ಕರ್ಟನ್ಸ್ಗಳು ಲಭ್ಯ. ಜೊತೆಗೆ ಅಂದ ಚಂದದ ಪಾದರಕ್ಷೆಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಪಿಂಗಾಣಿ ವಸ್ತುಗಳು, ಮನೆಯ ಅಲಂಕಾರಿಕ ಐಟಂಗಳು, ಪ್ಲಾಸ್ಟಿಕ್ ಬಾಕ್ಸ್, ಗಾಜಿನ ಕಪ್ಗಳು, ಮ್ಯಾಟ್, ಬಕೆಟ್ ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತವೆ. 130 ರೂಪಾಯಿಗೆ ಎಲ್ಲಾ ವಸ್ತುಗಳನ್ನ ಖರೀದಿಸಿ. ಸ್ಥಳ ಕೊಲ್ಹಾರ್ ಯಾತ್ರಿ ನಿವಾಸ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.